ವಿನಯ ಸಾಕಾ ಬೇಕಾ? ವಿನಯ್ ಏನದು ಹುಡುಗಾಟ? ಎಲ್ಲಾರು ಹೆದರ್ಸ್ಬಿಟ್ಟೆ ಇಡಿಯಟ್. ಅಪ್ಪ ಹೇಗಿತ್ತು ಆಕ್ಟಿಂಗು? ವಿನಯ್, ಹುಡುಗಾಟ ಆಡೋಕ್ಕೂ ಒಂದು ಲಿಮಿಟ್ ಇರಬೇಕು. ಇನ್ಮೇಲೆ ಹೀಗೆಲ್ಲ ಆಡಬೇಡ, ನನಗಿಷ್ಟ ಆಗಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ, ಏ ವಿನಯ್, ತರ್ಲೆ ಬಿಸ್ನೆಸ್ ಟೂರ್ಗೆ ಅಂತ ಹೋಗಿದ್ದೆ. ಅಷ್ಟು ದಿವಸ ಆದ್ಮೇಲೆ ಮನೆಗೆ ಬರ್ತಾ ಇದ್ದೀಯಾ? ಬಂದಿದ ತಕ್ಷಣ ಹೀಗೇನೋ ಮಾಡೋದು? ನಂದಿರ್ಲಿ, ನೀವೇನು ಮಾಡಿದ್ದು? ನನಗೆ ಹೇಳ್ದೆ ಅಣ್ಣಂಗೆ ಹುಡುಗಿ ಫಿಕ್ಸ್ ಮಾಡಿದ್ದೀರಾ? ದೇವ್ರೆ, ಇದನ್ನೆಲ್ಲ ನಾವಲ್ಲ ಕೊನೋ ಮಾಡಿರೋದು. ಮತ್ತೆ ನಿನ್ ಚಿಕ್ಕಮ್ಮ ಶಕುಂತಲಾ. ಹೋಗ್ಲಿ, ಅತ್ತಿಗೆ ಹೇಗಿದ್ದಾರೆ? ನಾನು ನೋಡ್ಬೇಕಲ್ಲ ಇವಾಗ. ಎಂಗೇಜ್ಮೆಂಟಿಗೆ ಬರ್ತಾರಲ್ಲ ಅವಾಗ ನೋಡುವಂತೆ. ಇಲ್ಲ, ನಾನು ಇವಾಗಲೇ ನೋಡಬೇಕು. ನಾವು ಕೇಳಿದ್ದೇನೆ ತೋರಿಸಲಿಲ್ಲ, ಇನ್ನು ನೀನ್ ಕೇಳಿದ್ರೆ ತೋರಿಸ್ತಾಳ? ಹಾಗಾದ್ರೆ ನಾನೇ ನೋಡ್ಕೊಂಡ್ಬರ್ತೀನಿ. ನೋಡು, ಇದೆಲ್ಲ ಶಕುಂತಲ ಗೊತ್ತಾಗಬಾರ್ದು. ಗೊತ್ತಾದ್ರೆ ತಪ್ಪು ತಿಳ್ಕೊಳ್ತಾಳೆ. ಅಲ್ಲ ಕಣೋ, ವಿಜಯನೇ ಇನ್ನೂ ಹುಡುಗಿನ ನೋಡಿಲ್ಲ. ಅಣ್ಣನೇ ನೋಡಿಲ್ವಾ? ಹಾ, ಹಾಗಾದ್ರೆ ಅಣ್ಣನ ಪರವಾಗಿ ನಾನೇ ನೋಡ್ಕೊಂಡ್ಬರ್ತೀನಿ. ಕೊಡೋದು ಓಹೋ, ತುಂಬಾನೇ ಕೆಲಸ ಇದೆ ಈ ಮನೇಲಿ. ಈ ಕಿತ್ತೋಗಿರೋ ದಿವಾನ ಚೇಂಜ್ ಮಾಡಿಸ್ಬೇಕು. ಕಿಟಕಿ, ಬಾಗ್ಲು, ಗೋಡೆಗಳಿಗೆಲ್ಲ ಬಣ್ಣ ಹೊಡಿಸ್ಬೇಕು. ಏಯ್, ಯಾರಯ್ಯ ನೀನು? ಹೇಳ್ದೆ ಕೇಳ್ದೆ ಈ ರೀತಿ ನಮ್ಮನೆ ಒಳಗಡೆ ನುಗ್ಗಿದ್ಯಲ್ಲ? ನೀವ್ಯಾರು? ನಮ್ಮನೆಗೆ ಬಂದು ನನ್ನನ್ನು ಯಾರು ಅಂತ ಕೇಳ್ತೀಯಾ? ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ. ಈ ಮನೆ ಇರೋ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ದೇ ಮನೆ ಅಂತ. ಬನ್ನಿ ಬನ್ನಿ. ಎಲ್ಲಿ ಹೋಗ್ತಾ ಇದ್ಯಾ? ನಿಂತ್ಕೊಳ್ಳಯ್ಯ. ಎಲ್ಲಿ ಹೋಗ್ತಾ ಇದ್ಯಾ? ನಿಂತ್ಕೊಳ್ಳಯ್ಯ. ಯಾರಯ್ಯ ನೀನು? ಹೇಳ್ದೆ ಕೇಳ್ದೆ ಈ ರೀತಿ ಮನೆಯೊಳಗಡೆ ನುಗ್ತಾ ಇದೆಯಲ್ಲ? ಓಹೋ, ಇದೇನು ಓಬಿರಾಯಿನ ಕಾಲದ ಮನೆನಾ? ಇಷ್ಟೊಂದು ಹಾಳಾಗೋಗಿದೆ. ಹಲೋ, ಯಾರಿ ನೀವು? ಇಷ್ಟ ಬಂದಂಗೆ ಮನೆಯೆಲ್ಲ ಓಡಾಡ್ತಿದ್ದೀರಲ್ಲ? ನೀವ್ಯಾರು? ಇವ್ರ ಮಗಳ? ಯಾಕೋ ನೋಡಕ್ಕಾಗ ಅನ್ನಿಸ್ತಾ ಇಲ್ವಲ್ಲ? ಅದೆಲ್ಲ ನಿಮ್ಗೆ ಯಾಕೆ? ಮೊದಲು ನೀವು ಯಾರು ಅಂತ ಹೇಳಿ, ಇಲ್ಲ ಅಂದ್ರೆ 4 ಬಾರ್ ಸಾಚೆ ತಳ್ತೀನಿ. ಇದೇನಪ್ಪ ಇದು? ನಮ್ಮ ಮನೆಯವರೆಲ್ಲ ನಿಮ್ಮ ಅತ್ತಿಗೆ ಸಾಧು, ಮಾತೇ ಆಡಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಪಿಕ್ಚರೇ ಬೇರೆ ಥರ ಕಾಣಿಸ್ತಾ ಇದೆ. ಹೇಯ್, ಏನು ಯೋಚನೆ ಮಾಡ್ತಿದ್ಯಾ? ಪೊಲೀಸಿಗೆ ಫೋನ್ ಮಾಡ್ಲಾ? ಅಯ್ಯಯ್ಯೋ, ಪೊಲೀಸ್ನವ್ರಿಗೆ ಫೋನ್ ಮಾಡೋಕ್ಕೆ ನಾನೇನು ಕಳ್ಳನಾ? ನಾನು ದೇಸಾಯಿ ಸಾಹೇಬ್ರ ಮನೇಲಿ ಕೆಲಸ ಮಾಡೋನು. ಮದುವೆಗೆ ನಿಮ್ಮ ಮನೆಯೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಸು ಅಂತ ನಮ್ಮ ಯಜಮಾನ್ರು ಹೇಳಿದ್ರು, ಅದಕ್ಕೆ ಬಂದೆ. ಇದನ್ನ ಮೊದಲೇ ಹೇಳೋದಕ್ಕೆ ಏನಾಗಿತ್ತಪ್ಪ ನಿನಗೆ? ನೋಡಿಮ್ಮ, ನಾವು ಬಯಲ್ಸೀಮೆ ಅವರು, ಹೇಳ್ಕೊಂಡು ಕೇಳ್ಕೊಂಡು ಬಂದೋಗೋ ಜಾಯಮಾನ್ದವ್ರಲ್ಲ ನಾವು. ಹಾಗಲ್ದೆ ಜಾಸ್ತಿ ಓದಿಲ್ಲ ನೋಡಿ, ಅದೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ. ಸರಿ ಸರಿ, ಈಗ ಬಂದ ಕೆಲಸದ ಬಗ್ಗೆ ಮಾತಾಡು. ಅಂದಾಗೆ ಯಾವ್ಯಾವ ಕೆಲಸ ಮಾಡೋದಕ್ಕೆ ಹೇಳಿದ್ದಾರೆ? ನೋಡಿಮ್ಮ, ಈ ಮನೆಗೆಲ್ಲ ಸುಣ್ಣ ಬಣ್ಣ ಓಡಿಸ್ಬೇಕು. ಈ ಕಿತ್ತೋಗಿರೋ ದೀವಾನ, ಕುರ್ಚಿ ಎಲ್ಲ ಚೇಂಜ್ ಮಾಡಬೇಕು. ಆದರೆ ಇಲ್ಲಿರೋ ಕರ್ಟನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಯಾರು ಡೆಕೋರೇಟ್ ಮಾಡಿದ್ದು? ನೀವಾ? ಇಲ್ಲ, ಅದು ನಮ್ಮ ಅಮೃತಪ್ಪ ಹಾಕಿರೋದು. ಹಾಗಾದರೆ ಈ ಹುಡುಗಿ ನಮ್ಮ ಅತ್ತಿಗೆ ಅಲ್ಲ? ಹಾಗಾದರೆ ನೀವ್ಯಾರು? ನಮಸ್ಕಾರ. ಹೇಳಿ ತಾಯಿ. ಯಾಕೆ ಏನು ಅಂತ ಕೇಳಬೇಡಿ. ನಾಳೆನೇ ವಿಜಯ್ ಅಮೃತ ನಿಶ್ಚಿತಾರ್ಥ.